ದಿ ರಿಯಲ್ ಗ್ಯಾಂಗ್ಸ್ಟರ್ ರೌಡಿ ರಂಗನ ಬಗ್ಗೆ ಎಷ್ಟು ಮಾತಾಡಿದರೂ ಮುಗಿಯೋದಿಲ್ಲ. ಏನಾದರೂ ಇದ್ದಿದ್ರೆ ಇಷ್ಟು ಗಂಟೆ ಅಂಬಾರಿವರೆಗೂ ರೆಡಿ ಆಗ್ತಿದ್ದ. ಅದೇ ರೀತಿ ಕರ್ನಾಟಕದಲ್ಲಿ ಕುಮ್ಕಿ ಕಾರ್ಯಾಚರಣೆಯಲ್ಲಿ ಈತನ ಹೆಸರು ಸಹ ಮುಂಚೂಣಿಯಲ್ಲಿ ಇರ್ತಿತ್ತು. ದುರದೃಷ್ಟವತ್ ನಮ್ಮನ್ನ ಅಗಲಿದ ರೌಡಿ ರಂಗನ ಕತೆ ವಸಂತನ ಜೊತೆ. ವಸಂತ ಅವರೇ, ನಮಗೆ ನೀವು ಈ ಮತ್ತೊಂದು ರಣರೋಚಕವಾದ ಒಂದು 6,000 kgದು ಒಂದು ಆನೆನ ನೀವು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿರ. ಅದು ಬೇರೆ ಯಾವುದೂ ಅಲ್ಲ, ರೌಡಿ ರಂಗ. ಅದರದ್ದು ಒಂದು ಇನ್ಫಾರ್ಮೇಷನ್ ಕೊಡಿ. ಆಗ ಅಭಿಮನ್ಯು ತುಂಬ ಚಿಕ್ಕ ಆನೆ ಆಗಿತ್ತು ಆ ಸಂದರ್ಭದಲ್ಲಿ. ಈ 5,000 kg ಮುಟ್ಟಿರ್ಲಿಕ್ಕಿಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ರೌಡಿ ರಂಗಣ ವೆಂಕಟೇಶಣ್ಣ ಇದ್ರು, ಉಮಾಶಂಕರ ಕಟ್ಟಿದ್ರು ಆ ಟೈಮಲ್ಲಿ. ಆವಾಗ ಕ್ಯಾಪ್ಚರ್ಗೆ ಆರ್ಡರ್ ಆಗಿತ್ತು. ಅದು ಫಸ್ಟ್ ಒಂದ್ಸತಿ ಕ್ಯಾಪ್ಚರ್ ಆಯಿತು ರೌಡಿ ರಂಗನ ಹಿಡಿಬೇಕಂತ. ಅದು ಏನಕ್ಕೆ ಇದು ಮಾಡಿದ್ದು ವಸಂತ ಅವರ? ರೌಡಿ ರಂಗನ ಮನ್ಸನ್ನ ಕೊಂದಿತ್ತ? ಇಲ್ಲ, ಅದು ಬನ್ನಾರಕಟ್ಟೆದಲ್ಲಿ ಎಣ್ಣಾನೆಗಳು ಚೆರ್ಕೊಳ್ಳೋದಲ್ಲಿ ಎಣ್ಣಾನೆಗಳನ್ನ ಬಿಡ್ತಾ ಇತ್ತಿಲ್ಲ ಅದು. ಅದು ರೌಡಿ ರಂಗನ. ಮತ್ತೆ ಬೇರೆ ಬೇರೆ ಈ ಕಡೆಗೆ ಹೊಲಕ್ಕೆ ಬರ್ತಿತ್ತಂತೆ ಅದು. ಅದು ನಾವು ಹಿಡಿಯೋತಿ ಅಲ್ಲಿ ಬನ್ನಾರಕಟ್ಟೆಯಲ್ಲಿ ಇತ್ತಿಲ್ಲ. ಅಲ್ಲೆಲ್ಲ ಒಂದು 10 ಕಿಲೋಮೀಟರ್ ರಾಮನಗರ ಭಾಗಕ್ಕೆ ಬಂದ್ಬಿಟ್ಟಿತ್ತು. ಈ ಕಡೆ ನಮ್ಮ ಈ ಕಡೆ ಏರಿಯಾಗೆ ಬಂದ್ಬಿಟ್ಟಿತ್ತು. ಅದು ಮದ ಬಂದಾಗ ಮಾತ್ರ ಬನ್ನಾರಕಟ್ಟೆಗೆ ಹೋಯ್ತಾ ಇತ್ತು ಅದು. ಅದು ಫಸ್ಟ್ ಅದಕ್ಕಿಂತ ಮುಂಚೆತಾಗಿ ಒಂದ್ಸತಿ ಹಿಡಿಯೋಕೆ ಆರ್ಡರ್ ಆಗಿ ಹೋಗಿದ್ವಾಗ ಅದು ಆ ಟೈಮಲ್ಲಿ ಸಿಕ್ಕಿಲ್ಲ ನಮಗೆ. ಆ ಟೈಮಲ್ಲಿ ನಾವು ವಾಪಸ್ಸು ರಿಟರ್ನ್ ಆಗಿ ಬಂದ್ಬಿಟ್ಟು ನಾವು ಹಿಡಿಯೋದೆ. ಆವಾಗ ಹಿಡಿಯೋಕೆ ಹೋಗಿ ಬಂದಾದ್ಮೇಲೆ ಪುನಃ ಒಂದ್ಸತಿ ಹಿಡಿಬೇಕಂತ ಆದೇಶ ಆದಾಗ ಆಗ ಹೋಗಿ ರಾಮನಗರ ಹತ್ರ ಪಕ್ಕದಲ್ಲಿ ಇದೊಂದು ಕಾಡು ಐತೆ, ಅಲ್ಲಿ ಹೋಗಿ ಇದೇ ವೆಂಕಟೇಶಣ್ಣವರು ಮತ್ತೆ ಚಿಟ್ಟಬಡ ಕಟ್ರನಿದ್ರು, ಮತ್ತೆ ಇವರು ನಮ್ಮ ಉಮಾಶಂಕರ ಡಾಕ್ಟರ್ ಸಾಹೇಬ್ರು ಇದ್ರು, ಎಲ್ಲ ಇದ್ರು ಅಲ್ಲಿ. ಆಗ ವೆಂಕಟೇಶಣ್ಣ ಅಂದ್ರೆ ಡಾಟ್ ಮಾಡಿದ್ರು, ಸಿಕ್ಕಿದ್ರೆ ಪುಡಿ ಮಾಡ್ಬಿಡುದು ಎಲ್ರನ್ನ. ಒಂದ್ ದೊಡ್ಡ ಕಲ್ಲಲ್ಲಿ ಇದ್ದೆ ನಾನು ಅಂದ್ರೆ ಬೆಂಡೆ ಮೇಲೆ ಇದ್ದು ಅಲ್ಲೇ ಬಂದು ಪಕ್ಕದಲ್ಲೇ ಹೋಗ್ಬಿಡ್ತು. ನೋಡ್ಕೊಂಡಿಲ್ವಾ? ನಿಮ್ಮನ್ನ ನೋಡಿಲ್ವಾ? ನೋಡ್ಕೊಂಡೆ ಬಂತು ಅಂದ್ರೆ ಕಲ್ಲ ಹೈಟ್ ಆಯ್ತು. ಅದು ಕಲ್ಲಾಗಿದ್ದಕ್ಕೆ ಆಗಿಲ್ಲ, ಅದಕ್ಕೆ ಬಹಳ ಎತ್ತರದಲ್ಲಿದ್ದು ನಾವು. ಮದ್ದ ಕಾಡು ಕಲ್ಲಲ್ಲಿದ್ದು ಅಲ್ಲಿಂದ ಡಾಟ್ ಮಾಡಿದ. ಅಲ್ಲಿಂದ ಅಲ್ಲೇ ಅಲ್ಲಿ ಮುಂಚೆ ಡಾಟ್ ಮಾಡ್ಕೊ ಅಲ್ಲಿ ಕಲ್ಲು ಬಂಡೆ ಡಾಟ್ ಮಾಡಿಸ್ಕೊ ಬಂತು ಇಲ್ಲಿಗೆ. ನಾವು ಇಲ್ಲಿ ಎದುರಿಸ್ಬಿಟ್ಟಲ್ಲ, ಇಲ್ಲಿಗೆ ಬಂದ್ಬಿಡ್ತು. ಅವ್ರ ಕಡೆ ಹೋಗ್ಬಿಡ್ತೇವೆ ಅಂತ ನಾವು ಆ ಕಡೆ ಹೋಗ್ಬಿಟ್ಟಿಲ್ಲ. ಯಾಕೆ ಅವರು ಅಲ್ಲಿ ಸಮಾಜದಲ್ಲಿ ನಾವಿಲ್ಲ ಅಲ್ಲಿ ಡಾಟ್ ಆಯ್ತಂತ ನಾವು ಇಲ್ಲಿ ಎದುರಿಸಿದ್ವು. ಅವಾಗ ಡಾಟ್ ಮಾಡಿರೋದು. ಒಂದ್ಸತಿ ಬಂದ ಆನೆ ಹೋಗಿ ಒಂದು ದಿಬ್ಬದಲ್ಲಿ ನಿಂತ್ಕೊಬಿಡ್ತು. ಒಂದ್ ದಿಬ್ಬದಲ್ಲಿ ಹತ್ತಿ ನಿಂತ್ಕೊಬಿಡ್ತು. ಅಲ್ಲಿ ಯಾರಿಗೆ ಹೋಗಕ್ಕೆಲ್ಲ ಮಾಡಕ್ಕೆಲ್ಲ ಒಂದ್ ಹಗ್ಗ ಸಿಕ್ಕಾಕೊಬಿಡ್ತು ಹಿಂಗೆ ಒಂದ್ ಅಂಬುಗೆ. ಒಂದ್ಸತಿ ಅಲ್ಲೇಂದ್ರೆ ಇಂಜೆಕ್ಷನ್ ನೋಡಿದಲ್ಲ, ಅಲ್ಲೇಂದ್ರೆ ಪಲ್ಟಿ ಹಾಕೊ ಬಂದ್ಬಿಡ್ತು. ಸ್ಲಿಪ್ ಆಯ್ತಾ, ಒಂದ್ ರೌಂಡ್ ಹೊಡೆದೇ ಬಿಡ್ತು. ಏನಾಗಿಲ್ಲ. ಬಂದಾಕ್ಷಣ ಅದು ನಮ್ಮನೆ ಕೈಲಿ ಎತ್ತಿಸಿ ಕರೆಕ್ಟಾಗಿ ಬಿಡಿಸ್ಬಿಟ್ಟು ಹಳ್ಳ ಒಳಕ್ಕೆ ಬಂದ್ಬಿಡ್ತು. ಅಲ್ಲಿಂದ ನಮ್ಮನೆ ಕೈಲಿ ನೇರಿಸಿ ಒಂದು ಜಾಗ ಕರೆಕ್ಟಾಗಿ ಜಾಗಗೆ ಅದನ್ನ ತಲೆನ ಮೇಲ್ಗಡೆ ಮಲಗಿಸ್ಬಿಟ್ಟು ಆವಾಗ ಅಲ್ಲಿಂದ ಇದೇ ಗಜೇಂದ್ರನೇ ಕಟ್ಕೊಂಡು ಕೃಷ್ಣ ಮರಿಯ ಅರಿಸನ್ಯ ಕಟ್ಕೊಂಡು ಅಲ್ಲಿಂದ ಹೇಳ್ಕೊ ಬಂದಿದ್ದು. ತಂದು ಲಾರಿ ಹಚ್ಚೋ ಜಾಗದಲ್ಲಿ ಮಿನಿಮಮ್ 1 ಗಂಟೆ ಒಂದು 2 ಗಂಟೆ ಟೈಮ್ ತಗೊಂಡಿರ್ಬೋದು. ಏನು ಅಷ್ಟು ಫೈಟ್ಗಿಂತ ಅದನ್ನ ತಳ್ಳಕ್ಕೆ ಕಷ್ಟ ಆಯ್ತಿತ್ತು. ಏನಕ್ಕೆ? ಅದು ಅಷ್ಟೊಂದು ಪ್ರೆಜರ್ ಅಲ್ಲಿ ಇತ್ತ ಅದು. ನಮ್ ಸಿರಿಕಣ್ಣ ಅಂತ ಒಂದು ಪಟ್ಟು ಮೇಲೆ ನಿಂತು ದೊಡ್ಡನೆ ಅದು ಸೋತಿಗೆ ತಳ್ಳಿದ್ರೆ ನಮ್ಮ ಮನೆಗಳು ಕಾಲನೇ ಹಿಂದೆ ಹೋಗ್ಬಿಟ್ಟಿತ್ತು. ಆಗ ಅಭಿಮನ್ಯು ಎಷ್ಟು ತೂಕದಲ್ಲಿ ಇತ್ತು ಅವಾಗ? ಆಗ 4,800 ಇತ್ತು. ಇದು ಮಿನಿಮಮ್ ಒಂದು 5 ಅಲ್ಲ, ಇದು ಒಂದು 6 ಟನ್ ಮೇಲೆ ಇತ್ತು. ಮಾಡಕ್ ಆನೆಗಳು ಯಾವ್ದು ಆಗಿತ್ತಿಲ್ಲ. ಯಾವ ಆನೆಗೆ ಮುಖ ಹೊಡಿಯಕ್ ಹೋಗಿಲ್ಲ. ಅರಿಸಾನೆ ಹಿಂದೆ ಅವೆಲ್ಲ ಕಟ್ಬಿಟ್ಟು ಹಿಂದೆ ಹೇಳ್ಕೊಂಡ್ ಬರಕ್ ಆಯ್ತಿತ್ತು. ಹಂಗೆ ಹಿಂದೆ ಕಲ್ಲನೆ ಅಲ್ಲಿಂದ ಒಂದು 2 ಕಿಲೋಮೀಟರ್ಗೂ ರೋಡ್ಗಳತ್ ಬನ್ನು ಮಾಡಿ ಬನ್ನರ್ಕಟ್ಟೆಗೆ ಹೋದು. ಬನ್ನರ್ಕಟ್ಟೆ ಕಿರಾಲ್ ಇತ್ತು, ಅಲ್ಲೇ ಪಳಗಿಸಿದ. ಬನ್ನರ್ಕಟ್ಟಲೆ ಪಳಗಿಸಿ ಪುನಾನು ಅದನ್ನೇ ಅರ್ಧ ಪಳಗಿತ್ತು, ಇನ್ನೊಂದು ಅರ್ಧ ಪಳಗಿತ್ಲಿ. ಅದಕ್ಕೆ ಅಲ್ಲಿಂದ ಬಾಡ ಬೇಟೆ ಮತ್ತಿಗಡ್ಗೆ ತೊಡೆ ಬಿಡೋತ್ತ ತಂದದ. 2 ಕಿಲೋಮೀಟರ್ ಅಷ್ಟು ದೂರ ಎಳ್ಕೊಬಂದು ಅಲ್ಲಿ ಲಾರಿಗೆ ಹಚ್ಚಬೇಕು. ಅಲ್ಲಿ ಲಾರಿ JCB ತಂದು ಲಾರಿ ನಿಲ್ಸ ಅಷ್ಟು ಮಟ್ಟ ಮಾಡಿಸಿ ಮಟ್ಟ ಬರಕಲ್ಲ, ಹಿಂಗೆ ಮಟ್ಟ ಮಾಡಿಸಿಬಿಟ್ಟದೆ. ಆಗ ಲೋಡ್ ಮಾಡೋದಕ್ಕೆ ನಿಂತು ಅದು ಅನಂತರ ಲಾರಿಗೆ ಹಚ್ಚಬೇಕಾಯ್ತು. ಅಲ್ಲಿ ಲಾರಿಗೆ ಹಚ್ಚೋತ್ತಿಗೆ ಅಲ್ಲೇ 2 ಗಂಟೆ ಟೈಮ್ ಏನು ಲಾರಿಗೆ ಹಚ್ಚೋದಾಯ್ತು. ಯಾಕೆ ಪ್ಲಾಟ್ಫಾರ್ಮ್ ಆಗೋದೇ ಒಂದು ಅರ್ಧ ಗಂಟೆ ಪ್ಲಾಟ್ಫಾರ್ಮ್ ಆಯ್ತು. ಪ್ಲಾಟ್ಫಾರ್ಮ್ ಆದ್ಮೇಲೆ ಆಗ ಲಾರಿಗೆ ಹತ್ತಿಸಿದು 2 ಗಂಟೆ ಟೈಮ್ ಫೈಟಿಂಗ್ ತೋಡತ್ತು. ಹಿಂದಕ್ಕೆ ರಿವರ್ಸ್ ಹೋಗ್ತಿಲ್ಲ, ಅದು ರಿವರ್ಸ್ ಹೋಗಿಲ್ವಾ. ಅಲ್ಲೇ ಫುಲ್ ತಾಕತ್ತಾಗಿ ಒಳ್ಳೆ ಫುಡ್ ತಿಂದು ಒಳ್ಳೆ ಈ ಕಡೆಯಿಂದ ಮನ್ಕೋಬಿಟ್ರೆ ಅಲ್ಲೇ ಬಂದು ಲಾರಿ ತರನೇ ಮನ್ಕೋಬಿಡ್ತು.
ಹಾ. ಅಲ್ಲೇ ಒಂದು ಕಾಲು ಗಂಟೆ ಏನೋ ಹಿಂಸೆ ಕೊಡ್ತದು. ನೀರ್ ಹಾಕಿ ಅದು ಮಾಡ ಹೇಳಿಸಿ ನಿಲ್ಸಿ ಅಂತ ಲಾರಿಗೆ ತಳ್ಳೊತ್ತಿಗೆನೆ ಒಂದೊಂದರಿಂದ 2 ಗಂಟೆ ಟೈಮ್ ಅಲ್ಲೇ ಅಲ್ಲೇ ಫೈಟ್ ಆಮೇಲೆ ಅಭಿಮನ್ಯು ಚಿಕ್ಕದು ಪಾಪ ತೂಕಲ್ ಜಾಸ್ತಿ. ಆ ನಂತರ ತಕೊಂಡೋಗಿ ಸಕ್ಕರೆ ಬಂದಾರಕಟ್ಟೆ ಕಿರಲ್ಕೊಂಡೆ ನೈಟ್ವೇ ಹಾಕಿರದ ನೈಟ್ವೇ ಕಿರಲ್ಗೆ ಹಾಕಿನು. ಕಿರಲ್ಗೆ ಹಾಕ್ಬಿಟ್ಟು ಅನಂತರದಲ್ಲೇ ಒಂದು 3-4 ತಿಂಗಳ ಅಲ್ಲೇ ಟ್ರೈನಿಂಗ್. ನೀವು ಅಲ್ಲಿ ರೌಡಿ ರಂಗ ಪಳಗ್ತಿರ್ಬೇಕಾದ್ರೆ ನಿಮ್ಮ ಆನೆಗಳು ಅಲ್ಲೇ ಇದ್ವಾ ನೀವು ಬಂದ್ಬಿಟ್ರ ಕ್ಯಾಂಪಿಗೆ? ಅಲ್ಲಿಂದ ಪುನಃ ನಾ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಬಿಟ್ಟೆ. ಪುನಃ ರಾಮನಗರ ಕ್ಯಾಪ್ಚರ್ ಇತ್ತು ನನಗೆ. ಆಗ ಅಲ್ಲಿಗೆ ಅರ್ಜುನನ್ನ ಆ ಜಾಗಕ್ಕೆ ಅಲ್ಲಿ ಕಿರಾಲ್ ನೋಡ್ಕೊಂಡಿರಲಿ ಅಂತ ಅರ್ಜುನನ ಬಿಟ್ಬಿಟ್ಟು ಬಂದು ನಾವು. ಅರ್ಜುನ ಪುನಃ ಅಲ್ಲಿಂದ ಕ್ಯಾಪ್ಚರ್ ಮಾಡ್ಕೊಂಡು ಇದು ಮೂಲೆಯೊಳಗೆ ಕಲ್ಲರ್ ಹಾಕಿ ಆನೆಗಳನ್ನ ಬಿಡ್ತಾ ಇದ್ದಾಗ ರೌಡ್ ರಂಗನ್ನ ಹಿಡ್ತಾದ್ಮೇಲೆ ಇನ್ನೂ 2 ಆನೆ ಕ್ಯಾಪ್ಚರ್ ಇತ್ತು. ಅದು ಹಿಡಿದು ಮೂಲೆ ಒಳಗೆ ಕಲ್ಲರ್ ಹಾಕಿ ಕಾಡಿಗೆ ಬಿಟ್ಬಿಟ್ಟು ಅನಂತರ ಪುನಃ ಒಂದು 3-4 ತಿಂಗಳೇನು ಅನಂತರ ಪುನಃ ಹೋಗಿ ನಮ್ಮ ಅಭಿಮನ್ಯು ತಗೊಂಡೋಗಿ ಪುನಃ ಅಷ್ಟೊತ್ತಿಗೆ ಅದಕ್ಕಿಂತ ಅರ್ಜುನ ವಾಪಸ್ ಬಂದ್ಬಿಡ್ತು. ಅರ್ಜುನ ಬಂದ್ಮೇಲೆ ಗೋಪಾಲ ಸ್ವಾಮಿನ ಬಿಟ್ಟಿದ್ದು ಅಲ್ಲಿ ಪಾರ ಕಾಯಕ್ಕೆ ಅದ್ರ ಜೊತೆ ಇರ್ಲಿ ಅಂತ. ಅದಾದ್ಮೇಲೆ ಪುನಃ ಮತ್ತಿಗೋಡಿಗೆ ಬರ್ಬೇಕಂತ ಆರ್ಡರ್ ಆಯ್ತು. ಅಲ್ಲಿಂದ ಮತ್ತಿಗೋಡಿಗೆ ಪುನಃ ಅಭಿಮನ್ಯನ ತಗೊಂಡೋಗಿ ಅಭಿಮನ್ಯ ಕೈಲಿ ಪುನಃ ಲಾರಿ ಹಚ್ಚಿರೋದನ್ನ ಪುನಃ ಅಲ್ಲಿ ಅದ್ರ ಅಭಿಮನ್ಯ ಕೈಲಿ ಲೋಡ್ ಮಾಡಿ ಆವಾಗ ತಗೊಂಡ್ ಬಂದು ಮತ್ತಿಗೋಡಲ್ಲಿ ಕಾಲಿಗೆ ಹಾಕಿಲ್ಲ. ಅಲ್ಲಿ ಮಾಮೂಲಿ ಗಣೇಶ್ ಅಂತವ್ರು ಈಗ ಒಂದು ಆನೆ ಮಾಡ್ತಾರಲ್ಲ ಅವ್ರನ್ನ ಆ ಆನೆಗೆ ಬಿಟ್ಟು ನೇಮಕ ಮಾಡಿ, ಮತ್ತೆ ಸರೀಪು ಅವ್ರ 2 ಜನ ನೇಮಕ ಮಾಡಿ ಆನೆಗೆ ಬಿಟ್ಟಿದ್ರು. ಅವ್ರ 2 ಜನ ಆಗ ಪಳಗಿಸ್ಕೊಂಡು ಬಂದಿದ್ರು. ಆ ಟೈಮಲ್ಲಿ ಲಾರಿ ಎಲ್ಲ ಒಂದು ಬಸ್ಸು ಬಂದು ಹೊಡೆದು ಕಾಡಿಗೆ ನಾನು ಆ ಟೈಮಲ್ಲಿ ದಸರಾಗೆ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಅದೆಲ್ಲ ಮೇಯಕ್ಕೆ ಬಿಟ್ಟಾಗ ಬಂದು ಬಸ್ಸು ಹೊಡೆದು ರಾತ್ರಿ ಸೊಂಟ ಹೋಗ್ಬಿಟ್ಟು ಬಾರಿ ಇದ್ದಿದ್ರು ಬಾರಿ ಒಂದು ಬಂದ್ರೆ ಮೈಸೂರು ದಸರಾ ಬರೋದು ಇಷ್ಟು ಗಟ್ಟಿ ಬಂದಿರ್ತದಲ್ಲ ತೂಕದಲ್ಲಿ ಇಲ್ಲಿ ಎಲ್ಲಾರೇನೋ ಬಂದು ಮೀರ್ಸ್ಬಿಡೋದು ಎಲ್ಲ ಮೀರ್ಸೋದು ಆನೇನು ಬಹಳ ಅಗ್ಲ ಅದ್ರ ಬಾಡಿ ಹಿಡಿಯತ್ತಿಗೆ ಲಗ್ಗ ಕಟ್ಟಕ್ಕೆಲ್ಲ ಹಿಂಸೆ ಇತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಹಿಂಗೆ ಟಚ್ ಆಯ್ತಿತ್ತಿಲ್ಲ ಕಾಲು ಹಿಂಗೇನೆ ಬಿದಿರ್ತಾ ಇದ್ದು. ಅದು ಅಷ್ಟು ದೊಡ್ಡ ಬಾಡಿ ಇತ್ತು ಅದಕ್ಕೆ. ಬಾಡಿ ಎತ್ತಿ 2 ಆನೆಲ್ಲ ಎತ್ತಕ್ಕೇನೆ ಆಯ್ತಲ್ಲ, ಅದು ನಮ್ಮ ಆನೆ ಅದಕ್ಕೆ ಎತ್ತಿದೆ ಅದನ್ನ ಕೂರ್ಸಕ್ಕೆ ಅದನ್ನ ಕೂರ್ಸಕ್ಕೆ ಯಾವ ಆನೆ ಎತ್ತಿಲ್ಲ. ನಮ್ಮ ಗಜೇಂದ್ರೆಲ್ಲ ಎತ್ತಕ್ಕಾಗಿಲ್ಲ. ನಮ್ಮ ಆನೆ ಮಾತ್ರ ಎತ್ತಿ ಕೂರಿಸ್ತಾ ಇದ್ದದನ್ನ ಅಲ್ಲಿ ಬಿದ್ದಾಗ. ಎತ್ತಿದ್ರೆ ಈಗ ಮುಂದಿನ ಈಗ ಅಭಿಮನ್ಯುದ್ದು ನಿವೃತ್ತಿ ನಂತರ ಅಂಬಾರಿಗೂ ಆಲ್ಮೋಸ್ಟ್ ಓರ್ಲಿಕ್ಕೆ ಆಗ್ಬಿಡ್ತಿತ್ತಾನು. ಆ ಘಟ್ಟ ದೈತ್ಯತನ ಇರುವಾಗ ಒಂದು ಚಾನ್ಸ್ ಇರ್ತಿತ್ತಲ್ವಾ? ಚಾನ್ಸ್ ಇರೋದು 100% ಇರೋದು ಚಾನ್ಸ್. ಅದ್ಯಾಕ ಅದು ಇರೋಂತ ಭಾರದಿರೋಂಥ ತೂಕದಲ್ಲಿ ಇದನ್ನ ಪಕ್ಕ ಬರೋದು. ಅಂದ್ರೆ ಒಂದ್ಸತಿ ಬಂದು ಬರಕಾಯ್ತಿಲ್ಲ, ಒಂದ್ ಸ್ವಲ್ಪ ಕೆಲವು ಟೈಮ್ ತಕೊಂಡು ಪಕ್ಕ ಮಾಡೋದು ಗ್ಯಾರಂಟಿ 100%. ಅದ್ರಲ್ಲಿ ಅದಕ್ಕೆ ರೌಡ್ ರಂಗಣ್ಣ ಅಂತ ಹೆಸರು ಅದ್ರ ಹೆಸರೇ ಬಹಳ ಹೈ ಲೆವೆಲ್ ಇತ್ತು. ಹೆಸರು ತಕ್ಕಾಗಿನೇ ಇತ್ತು. ರಂಗ ಅಂತ ಹಾಕಿದಲ್ವ ಇಲ್ಲಿ? ಇಲ್ಲಿ ಬಂದು ರಂಗ ಅಂತ ಇತ್ತು, ರೌಡ್ ರಂಗ ಅಂತಾನೆ ಇರೋದು ಅದಕ್ಕೆ. ಅಂದ್ರೆ ಅದು ಕಾಡಿಗೆ ಅದು ಮುತ್ತಿಗೋಡ್ಲು ಕಾಡಿಗೆ ಬಿಟ್ರು ಕರೆಕ್ಟಾಗಿ 3 ಗಂಟೆಗೆ ಮೇಯ್ಕೊಂಡು ಪಕ್ಕ ಕ್ಯಾಂಪಿಗೆ ಬಂದ್ಬಿಡ್ತಿತ್ತು. ಅದು ಬಂದು ಯಾವ ಜಾಗ ನಿಲ್ತದೆ, ಕೆಲವು ಆನೆಗಳಿಗೆ ಆ ಜಾಗ ಈ ಜಾಗ ಅಂತಲ್ಲ, ಅದು ಬಂದು ಮಾಮೂಲಿ ಎಲ್ಲಿ ನಿಲ್ತದೆ ಅಲ್ಲಿ ನಿಲ್ತಾ ಇತ್ತು. ಅದ್ರ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ನಿಲ್ಲಾಗಿಲ್ಲ. ಎಲ್ಲ ಆನೆಗಳನ್ನ ಆಗಲೇ ಎದುರಿಸ್ತಿತ್ತು. ಅದೇ ನಾವು ಅಭಿಮನ್ಯು ಮಾತ್ರ ಕಂಡ್ರೆ ಎದುರ್ಕೊಬಿಡ್ತಿತ್ತು. ಸ್ವಲ್ಪ ಭಯ ಆಯ್ತು ಅದನ್ನ ಕಂಡ್ರೆ. ಅದನ್ನ ಎಲ್ಲ ಆನೆಗಳಿಗೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮುಖ ಪಡ್ಕೊಂಡು ಹೋಯ್ತಿತ್ತು. ಅಂದ್ರೆ ನಮ್ಮ ಆನೆಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸೈಡ್ ಈಗ ಇರೋದಿಲ್ಲ. ಅದ್ರ ಒಳ್ಳೆ ಆನೆ ಏನೋ ಅದೃಷ್ಟದಲ್ಲಿ ಅದ್ರ ಹಣೆ ಬರೋದಲ್ಲಿ ಅದ್ರ ಹಣೆ ಬರದಲ್ಲಿ ಏನೋ ಹಂಗೆ ಆಗ್ಬೇಕಂತ ಇತ್ತು. ಯಾರು ಮಾಡಿಲ್ಲ. ಅದಾಗಿ ಓಕೆ.